ಈ ಗುಡಿ ಸುತ್ತಮುತ್ತ ಗುಡ್ಡಗಾಡಿದ್ದು ಇಲ್ಲೇನಾದ್ರೂ ನಿಮಗ ನಾಗರಹಾವಿನ ದರ್ಶನ ಸಿಕ್ಕ್ರ ಸಾಕ್ಷಾತ್ ರೇವಣ ಸಿದ್ದೇಶ್ವರ ರೂಪವೆಂದು ಹೇಳ್ತಾರೋ. ಮದುವೆಯಾಗಿ ದೀರ್ಘ ಕಾಲಾವಧಿವರೆಗೂ ಮಕ್ಕಳಾಗಲಿಲ್ಲ ಅಂದ್ರ ದಂಪತಿಗಳು ಇಲ್ಲಿ ಬಂದ ಹರಕೆ ತೀರಿಸಿದ್ರ ಮಕ್ಕಳಾಗ್ತಾವಂತ. ಅಷ್ಟಕ್ಕೂ ಈ ಗುಡಿ ಎಲ್ಲೈತಿ ಹೆಂಗೈತಿ ಹೇಳ್ತಾನ ಬರ್ರಿ. ಸಾವುಕಾರ ಇವತ್ತಿನ ಪಿಕ್ಚರ್ ಏನಂದ್ರ ಶ್ರೀ ರೇವಣ ಸಿದ್ದೇಶ್ವರ ಅಜ್ಜಾರ್ ದರ್ಶನ ಮಾಡ್ಕೋಬೇಕಂತ ಹೊಂಟಿನಿ. ಗುಡಿ ಗುಡ್ದಾಗಿರೋದ್ರಿಂದ ಊರಾಗಿನ ಹಿರಿಯರಿಗೆ ಹೆಂಗ್ ಹೋಗೋ ದಾರಿ ಕೇಳ್ಕೊಂಡ ಬೆಂಡವಾಡ ಗ್ರಾಮದಿಂದ 3 ಕಿಲೋಮೀಟರ್ ಬಂದ ಮೇಲೆ ನನಗ ಗುಡಿ ಸಿಕ್ತು. ಈ ದೇವಸ್ಥಾನಕ್ಕ ಒಂದು ಮೂಲ ಹೆಸರೈತ್ರಿ, ಶ್ರೀ ರೇವಣ ಸಿದ್ದೇಶ್ವರರ ಕೈಲಾಸಗಿರಿ. ಇದು ನಮ್ಮ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕ್ ಒಳಗ ಬರ್ತೈತಿ. ಗುಡಿ ಗುಡ್ದಾಗ ಐತ್ರಿ. ಗುಡಿ ಸುತ್ತಮುತ್ತಿರೋ ಹುಂಚಿನ ಗಿಡಗಳ ತಂಪಾದ ವಾತಾವರಣ ಮನುಷ್ಯನ ಮನಸ್ಸ ಹಗರ್ ಮಾಡ್ತೈತ್ರಿ. ಬರೀ ಅಜ್ಜರ ದರ್ಶನ ಮಾಡ್ಕೊಂಡ ಅಜ್ಜರ ಬಗ್ಗೆ 4 ಮಾತು ತಿಳ್ಕೊಂಡ ಗುಡಿ ನೋಡ್ಕೊಂಡ್ ಬರೋನು. ನಿಮ್ಗೆ ಗೊತ್ತಿದ್ದಂಗ ವೀರಶೈವ ಲಿಂಗಾಯತ ಧರ್ಮದ ಪಂಚಾಚಾರ್ಯಲ್ಲಿ ಒಬ್ಬರಾದ ಜಗದ್ಗುರು ಶ್ರೀ ರೇಣುಕಾಚಾರ್ಯರ ಪುನರ್ ಅವತಾರ ಅಂತ ಶ್ರೀ ರೇವಣ ಸಿದ್ದೇಶ್ವರ ಸ್ವಾಮೀಜಿ ಅವ್ರನ್ನ ನಂಬಲಾಗೈತಿ. ಅಜ್ಜರ ಭಾರತಾದ್ಯಂತ ಸುತ್ತಾಡಿ ಮಂದಿಗೆ ಭಕ್ತಿ ಮಾರ್ಗ ಬಗ್ಗೆ ಎಲ್ಲ ತಿಳಿಸ್ಕೊಟ್ಟ. ಆಮೇಲೆ ಬೆಂಡವಾಡ ಗ್ರಾಮದ ಸುತ್ತಮುತ್ತಲಿನ ಬೆಟ್ಟ ಗುಡ್ಡಗಳ ಶಾಂತ ವಾತಾವರಣ ನೋಡಿ ಅವ್ರಿಗೆ ತಪಸ್ಸೆ ಮಾಡಕ ಯೋಗ್ಯವಾದ ಸ್ಥಳ ಅಂತ ತಿಳ್ಕೊಂಡ ಇದ ಭಾಗದಾಗ ಯಜ್ಞಾನುಷ್ಠಾನ ಮತ್ತು ಪವಾಡಗಳನ್ನೆಲ್ಲ ಮಾಡಿ ಮಂದಿ ಮಕ್ಕಳ ಕಲ್ಯಾಣ ಮಾಡಿದಾರು. ಅದಕ್ಕಾಗಿ ಈ ಕ್ಷೇತ್ರವನ್ನ ಕೈಲಾಸಗಿರಿ ಅಂತ ಕರೀತಾರ್ರಿ. ಏಪ್ರಿಲ್ ತಿಂಗಳದಾಗ ದೊಡ್ಡ ಪ್ರಮಾಣದಲ್ಲಿ ಜಾತ್ರೆ ಆಗ್ತೈತಿ. ಮಹಾಶಿವರಾತ್ರಿ, ಅಮಾವಾಸ್ಯೆ, ಹುಣ್ಣಿಮೆಗೆ ಇಲ್ಲಿ ಜನ ಜಾತ್ರೆ ತುಂಬಿರ್ತೈತಿ. ಈ ಕೈಲಾಸಗಿರಿಗೆ ಕರ್ನಾಟಕ ಮತ್ತು ಮಹಾರಾಷ್ಟ್ರದಿಂದ ಜನರು ಬರ್ತಾರೋ. ದೇವ್ರ ದರ್ಶನ ಮಾಡ್ಕೊಂಡ ಹೊರಗ್ ಬಂದ್ರಂದ್ರ ಅಲ್ಲೇ ಬಾಜುಕ್ ನಿಮ್ಗ ಗಿಡಗಳು ಕಾಣ್ತಾವ. ಅಲ್ಲೇ ನಿಮ್ಗ ಸಣ್ಣ ಪುಟ್ಟ ದೇವಸ್ಥಾನ, ಸಮಾಧಿ, ಗದಿಗೆ ಅದು ಅದಾವು. ಬೆಂಡವಾಡ ಮಂದಿ ನೀವು ಬಹಳ ಅಂದ್ರೆ ಬಹಳ ಪುಣ್ಯ ಮಾಡಿದಿರಿ. ಯಾಕಂದ್ರೆ ಯಾರಾದ್ರೂ ಈ ಗುಡಿಗೆ ಬಂದ್ರಂದ್ರ ಇಲ್ಲಿ ಬಿಟ್ಟು ಹೋಗಕ್ ಮನಸ್ಸಾಗಂಗಿಲ್ಲ. ಇಲ್ಲಿ ವಾತಾವರಣ ಇಷ್ಟು ಮಸ್ತ್ ಐತಿ ಅಂದ್ರ ಒಂದ ಮಾತ್ನಾಗ ಹೇಳ್ಬೇಕಂದ್ರ ಜೀವಂತಿದಾಗ ಸ್ವರ್ಗ ನೋಡ್ಬೇಕಂದ್ರ ಬೆಂಡವಾಡಕ್ ಬರಾಕ ಬೇಕು. ನಮ್ ಶಿವು ಮತ್ತೆ ನಮ್ ಶುಭೋದನ ಬಹಳ ಸಲ ನಂಗೆ ಹೇಳಿದ್ರು ಒಂದ್ ಸಲ ಬೆಂಡವಾಡಕ್ ಹೋಗು ಎಷ್ಟು ಮಸ್ತ್ ಐತಿ ಗುಡಿ ವಿಡಿಯೋ ಮಾಡಂತ. ಅವ್ರು ಯಾಕೆ ಹೇಳಕತ್ತೀರ ಅಂತ ಇವಾಗ ಗೊತ್ತಾಗತೈತಿ. ಈ ಗುಡಿ ನಿಮಗ ರಾಯಬಾಗ್ದಿಂದ 20 ಕಿಲೋಮೀಟರ್, ಚಿಕ್ಕೋಡಿಂದ್ರ 30 ಕಿಲೋಮೀಟರ್, ಹಂಗ ಗೋಕಾಕ್ದಿಂದ 25 ಕಿಲೋಮೀಟರ್ ದೂರದಾಗ ಐತಿ. ವಿಡಿಯೋ ಏನಾದ್ರೂ ಇಷ್ಟ ಆಗಿತ್ತಂದ್ರ ಫಾಲೋ ಬಟನ್ ದಡಲ್ ಅನ್ಸ್ರಿ. ಮತ್ತೆ ಭೇಟಿ ಆಗೋನು. ಈ ಗುಡಿಗೆ ಬರೋದು ಒಟ್ಟ ಮಿಸ್ ಮಾಡಕ್ ಹೋಗ್ಬೇಡ್ರಿ. ಬಹಳ ಅಂದ್ರೆ ಬಹಳ ಮಸ್ತ್ ಐತಿ ಗುಡಿ. ವಾತಾವರಣ ಅಂದ್ರೆ ಫುಲ್ ಅಲ್ಟಿಮೇಟ್, ಫುಲ್ ಪಾಸಿಟಿವ್ ವೈಬ್ಸ್ ಬರ್ತೈತಿ. ನೆಕ್ಸ್ಟ್ ಯಾವ ಗುಡಿ ವಿಡಿಯೋ ಮಾಡಬೇಕು, ಯಾವ ಟೆಂಪಲ್ ಬರ್ಬೇಕು, ಯಾವ ಊರಿಗೆ ಬರ್ಬೇಕಂತ ಕಮೆಂಟ್ ಮಾಡಿ ತಿಳಿಸ್ರಿ. ಅಲ್ಲಿ ಬಂದು ವಿಡಿಯೋ ಮಾಡೋಣ ಅಂತ.